ಬೆಂಗಳೂರಿನ ಎಸ್ಎಲ್ಎನ್ ಕಾಲೇಜಿನ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಅಧ್ಯಯನಕ್ಕಾಗಿ ವಿಧಾನಸೌಧಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಸದ್ಯ ಈ ವೇಳೆ ವಿಧಾನ ಪರಿಷತ್ನ ಸಭಾಪತಿಗಳ ಕೊಠಡಿಯಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನ ಭೇಟಿಯಾಗಿ ಶಾಸಕ ಸಭೆಯ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಂಪೂರ್ಣ ನ್ಯೂಸ್ನ ವಿದ್ಯಾರ್ಥಿಗಳ ಪಠ್ಯದಲ್ಲಿ ಸಂವಿಧಾನದ ಪಾಠ ಅಭಿಯಾನ ಸಭಾಪತಿ ಸಲೀಂ ಅಹಮದ್ ಅವರ ಗಮನ ಸೆಳೆದಿದೆ. ಇನ್ನು ಬಳಿಕ ಅಭಿಯಾನದ ಕುರಿತು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಭಾಪತಿ ಸಲೀಂ ಅಹಮದ್. ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಸಲೀಂ ಅಹಮದ್ ಅವರು ಆ ಸಭಾಪತಿ ಪೀಠವನ್ನು ಅಲಂಕರಿಸಿದ ನಂತರದ ಮೊದಲನೇ ಸಮಾವೇಶವನ್ನು ಈಗಾಗಲೇ ಅಧಿವೇಶನವನ್ನು ಮುಗಿಸಿದ್ದಾರೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಸರನ್ನು ನೋಡೋದಕ್ಕೆ, ಸಭಾಪತಿಗಳನ್ನು ನೋಡೋದಕ್ಕೆ ಬಂದರು. ಅವರೆಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿರುವಂಥದ್ದು. ಎಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕೂಡ ಬಂದು ಸರನ್ನು ಮಾತನಾಡಿಸಿ ಆ ಅಧಿವೇಶನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲ ಆಸಕ್ತಿ ಇರ್ತದೆ. ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದರು. ಈ ಸಂದರ್ಭದಲ್ಲಿ ಸಂಪೂರ್ಣ ನ್ಯೂಸ್ ಕೂಡ ಈಗ ಎಲ್ರಿಗೂ ಗೊತ್ತಿದೆ, ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು. 7ನೇ ತರಗತಿಯಿಂದ 10ನೇ ತರಗತಿಯ ತನಕದ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪಠ್ಯ ಪುಸ್ತಕವನ್ನು ಪ್ರತ್ಯೇಕವಾಗಿ ತರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವೊಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ. ನಮ್ಮ ಜೊತೆ ಸಲೀಂ ಅಹಮದ್ ಸಾಹೇಬರು ಇದ್ದಾರೆ, ಸಭಾಪತಿಗಳು. ಅವರಿಗೆ ನಾವು ಮಾತನಾಡಿಸೋಣ. ನಮಸ್ಕಾರ ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಒಂದು ಮೇಲ್ಮನೆಯ ಸಭಾಪತಿ ಪೀಠವನ್ನು ಅಲಂಕಾರ ಮಾಡಿದಿರಿ. ಇದಕ್ಕೆಲ್ಲ ಕೂಡ ನಮ್ಮ ಸಂವಿಧಾನದ ಮೂಲಕವೇ ನಡೆಯುವಂಥದ್ದು. ಆ ಒಂದು ಅವಕಾಶ ಸಂವಿಧಾನದಿಂದನೇ ಬಂದಿರುವಂಥದ್ದು. ಇವತ್ತೆಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮನ್ನು ಭೇಟಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಏನು ಹೇಳೋದಕ್ಕೆ ಬಯಸ್ತೀರಿ? ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನನ್ನನ್ನು ಭೇಟಿ ಮಾಡಕ್ಕೆ ಬಂದಿದ್ದಾರೆ, ಭಾಳ ಸಂತೋಷ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ನಡೀತಾ ಇದೆ ಸದನ ಅಂತ ಅವರು ಕೂಡ ಬಂದು ನೋಡಬೇಕು. ಮುಂದಿನ ಸದನ ಯಾವಾಗ ನಡೆಯುತ್ತೆ, ಈ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನೀವು ಕರ್ಕೊಂಡು ಸದನ ಕರ್ಕೊಂಬನ್ನಿ. ಆಡಳಿತ ಪಕ್ಷ ವಿರೋಧ ಪಕ್ಷದವರು ಆ ಸದನದಲ್ಲಿ ಹೇಗೆ ಚರ್ಚೆ ಮಾಡ್ತಾರೆ ಅಂತ ಅವರು ಕೂಡ ನೋಡಬೇಕು. ವಿಶೇಷವಾಗಿ ಇವರೆಲ್ಲ ಜರ್ನಲಿಸಮ್ ಸ್ಟೂಡೆಂಟ್ಸು, ಇವ್ರಿಗೆಲ್ಲ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಏನು ಮಾಡುತ್ತೆ, ವಿರೋಧ ಪಕ್ಷ ಏನು ಮಾಡ್ತಾರೆ, ಯಾವ ಥರ ಚರ್ಚೆ ಆಗತ್ತೆ, ಯಾವ ರೀತಿ ಸಮಾಧಾನ ಸಿಗುತ್ತೆ, ಹಾಗೂ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಮಾಡ್ಬೋದು, ಆ ಹಿನ್ನೆಲೆಯಲ್ಲಿ ಅದಕ್ಕೂ ದೊಡ್ಡ ಒಂದು ಅವಕಾಶಗಳು ಸಿಗತ್ತೆ. ಯಾಕಂದರೆ ಈಗ ಮುಂದಿನ ಜನಾಂಗ, ಮುಂದಿನ ಭವಿಷ್ಯ ಯುವಕರಿಗೆ ಮಾರ್ಗದರ್ಶನ ಸಿಗಬೇಕು, ಹಾಗೂ ವಾಸ್ತವಿಕತೆ ಗೊತ್ತಾಗಬೇಕು ಅವ್ರಿಗೆ. ಡೆಮೋಕ್ರಸಿ ಅಂದರೆ ಏನು, ಹೋರಾಟಗಳು ಏನು ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಶುಭವನ್ನು ಕೊಡ್ತೀನಿ. ಇವತ್ತು 16 ವರ್ಷದವರು ಮಿಲ್ಟ್ರಿಗೆ ಸೇರ್ಬೋದು, 18 ವರ್ಷದವರು ವೋಟ್ ಹಾಕ್ಬೋದು. ಹಾಗಿರುವಾಗ ವಿದ್ಯಾರ್ಥಿ ಚುನಾವಣೆ ಯಾಕೆ ಆಗಬಾರ್ದು ಅಂತ ಚರ್ಚೆ ಈಗಾಗಲೇ ನಡೀತಾ ಇದೆ. ಯಾಕಂದರೆ ನಾವೆಲ್ಲ ರಾಜಕಾರಣ ವಿದ್ಯಾರ್ಥಿ ಮುಖಂಡರಾಗಿ ನಾವು ಬಂದಿದ್ದು, ಸುಮಾರು ಬ್ಲಾಕಿನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಆ ಹೋರಾಟದ ಮನೋಭಾವ ಹೋಗಿಬಿಟ್ಟಿದೆ. ನಮ್ಮ ಸಂದರ್ಭದಲ್ಲಿ ಒಂದು ಬಸ್ ಪಾಸ್ಗೆ ಒಂದು 10 ಪೈಸೆ ಜಾಸ್ತಿ ಮಾಡಿದ್ರು ಕೂಡ ಇಡೀ ರಾಜ್ಯ ನಾವು ವಿರುದ್ಧ ಹೋರಾಟ ಸರ್ಕಾರ ವಿರುದ್ಧಗಳು ಹೋರಾಟ ಮಾಡ್ತಾಯಿದ್ವಿ. ಆ ಹೋರಾಟದ ಕಿಚ್ಚು ಇವತ್ತು ಇಲ್ಲ ಯುವಕರಲ್ಲಿ. ಇವತ್ತು ಆ ಹಿನ್ನೆಲೆಯಲ್ಲಿ ವಾಸ್ತವಾಂಶ ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಏನು ಪೋಷಕರಿದ್ದಾರೆ, ನಿಮ್ಮ ಮೇಲೆ ದೊಡ್ಡ ವಿಶ್ವಾಸ ಇಟ್ಕೊಂಡಿರ್ತಾರೆ. ಒಬ್ಬ ಒಳ್ಳೆ ಜರ್ನಲಿಸ್ಟ್ ಆಗಿ ಸಮಾಜ ಸೇವೆ ಹಾಗೂ ಅದ್ರ ಮೂಲಕ ಒಂದು ದೊಡ್ಡ ಸಂದೇಶ ಕೊಡಲಿ ಅಂತ ಭಾವನೆ ಇಟ್ಟು ಇವತ್ತು ತಮ್ಮ ತಂದೆ ತಾಯಿಯವರು ಇವತ್ತು ವಿಶೇಷವಾಗಿ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ನೀವು ಒಳ್ಳೆ ಓದಬೇಕು. ಯು ಶುಡ್ ಬಿಕಮ್ ಎ ಗುಡ್ ಜರ್ನಲಿಸ್ಟ್. ದೇ ಶುಡ್ ಬಿ ನೋ ಎಲ್ಲೋ ಜರ್ನಲಿಸಮ್ ಇನ್ ದಟ್ ಒನ್. ವಾಸ್ತವತೆ ಹೇಳಿ ಸಮಾಜಕ್ಕೆ ತೋರಿಸುವಂಥ ಕೆಲಸ ತಾವು ಮಾಡಬೇಕು. ನಮಗೆಲ್ಲ ಶುಭವಾಗಲಿ ಸರ್. ಈಗ ನಮ್ಮ ಸಂಪೂರ್ಣ ನ್ಯೂಸ್ ಇದಕ್ಕೆ ಸೇರಿಸಿ ಹೇಳ್ತೇನೆ. ನಾವು ಕೂಡ ಇದೇ ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಸಂವಿಧಾನದ ಬಗ್ಗೆ ಗೊತ್ತೇ ಇರೋದಿಲ್ಲ. ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ನಾಗರಿಕ ಸಮಾಜ ಹೆಂಗೆ ರೂಪಿಸಬೇಕು ಅಂತಂದರೆ ಅದು ಸಂವಿಧಾನದಿಂದನೇ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ನಾವೊಂದು ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. 7ನೇ ಕ್ಲಾಸಿಂದ 10ನೇ ಕ್ಲಾಸಿನ ಮಕ್ಕಳಿಗೆ ಆ ಸಂವಿಧಾನ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ಕೊಡಬೇಕು ಅಂಥೇಳಿ. ನಮಗೆ ಭಗವದ್ಗೀತೆ, ಬೈಬಲ್, ಚರ್ಚ್ ಎಲ್ಲ ನಮ್ಮ ಸಂವಿಧಾನ. ಆ ಸಂವಿಧಾನದಲ್ಲಿ ನಮಗೆ ಸಂಪೂರ್ಣ ಹಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಪ್ರತಿಯೊಬ್ಬರು ಅದನ್ನು ಓದಬೇಕು, ತಿಳ್ಕೊಬೇಕು. ಯಾಕಂದರೆ ಸಂವಿಧಾನ ಪುಸ್ತಕ ಇರುತ್ತೆ, ಅದು ಯಾರೂ ಅದನ್ನು ಓದೋದಿಲ್ಲ. ಕೇವಲ ಪೀಠಿಗೆ ಓದೋದು ಮಾತ್ರ ಸಾಧ್ಯ ಅಲ್ಲ. ಸಂಪೂರ್ಣ ಆ ಪುಸ್ತಕವನ್ನು, ಆ ಸಂವಿಧಾನ ಓದಿದ್ರೆ ಮಾತ್ರ
ನಮ್ಮ ಹಕ್ಕುಗಳು ಹಾಗೂ ನಮ್ಮ ಜವಾಬ್ದಾರಿಗಳು ಎರಡೂ ನಮಗೆ ಅರ್ಥ ಆಗುತ್ತೆ. ಆ ಕೆಲಸ ಮಾಡಬೇಕಂತ ಸಂಪೂರ್ಣ ನ್ಯೂಸ್ ಅಭಿಯಾನ ಏನು ಮಾಡ್ತಾ ಇದ್ದಾರೆ ಅವು ಶುಭವನ್ನು ಕೋರ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ತಮಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಇದು ಸಭಾಪತಿಗಳ ಹೇಳಿಕೆ ಆಗಿರುವಂಥದ್ದು.